ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಮನೆಯಲ್ಲಿನೇ ಸುಲಭವಾಗಿ ಜೀರಾ ರೈಸು ಮತ್ತು ದಾಲ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾ ಇಲ್ಲಿ ಕುಕ್ಕರ್ ಒಳಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಆಮೇಲೆ 2-3 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಘಮ ಘಮ ಆಗಿ ರುಚಿಯಾಗಿ ಮಸ್ತ್ ಆಗ್ತದೆ. ಹೀಗಾಗಿ 2-3 ಚಮಚ ತುಪ್ಪ ಹಾಕೋತೀನಿ. ಆಮೇಲೆ ಜೀರಾ ರೈಸ್ ಅಂದಮೇಲೆ ಸ್ವಲ್ಪ ಜೀರಿಗೆನ ಸ್ವಲ್ಪ ಧಾರಾಳವಾಗಿ ಹಾಕೋಬೇಕು, 1-2-3 ಚಮಚದಷ್ಟು. ಆಮೇಲೆ ಇಲ್ಲೊಂದು ಸ್ಟಾರ್ ಹೂವು, ಆಮೇಲೆ 1-2 ಪಲಾವ್ ಎಲೆ ಹಾಕ್ಕೊಂಡ್ಬಿಡ್ತೀನಿ. ಅದು ಘಮ ಘಮ ಆಗಿ ಮಸ್ತ್ ಆಗ್ತದೆ ಅನ್ನ, ಹೀಗಾಗಿ ಹಾಕೋತೀನಿ. ಆಮೇಲೆ ಏನು ಮಾಡಿಬಿಡ್ತೀನಿ, ಅದೆಲ್ಲ ಫುಲ್ ಒಂಚೂರು ಫ್ರೈ ಆದ ತಕ್ಷಣ ಇದಕ್ಕೆ ನಾನು 1 ಕಪ್ಪಿನಷ್ಟು ಅಕ್ಕಿ ನೆನೆ ಹಾಕಿಟ್ಕೊಂಡಿದ್ದೆ. ಅದನ್ನು ಸ್ವಚ್ಛಾಗಿ ತೊಳ್ಕೊಂಡು ಹಾಕ್ಕೊಂಡ್ಬಿಟ್ಟಿನಿ. ಈಗ ಇದಕ್ಕೆ 1ಕ್ಕೆ 2 ನೀರಿನಷ್ಟು ಹಾಕ್ಕೊಂಡು ಈ ಕುಕ್ಕರ್ ಒಳಗೆ ಹಾಕ್ಕೊಂಡ್ಬಿಡ್ತೀನಿ ಫುಲ್ ಎಲ್ಲನೂ. ನೋಡಿರಿ, ಇದನ್ನು ಈ ಥರ ಮಸ್ತಾಗಿ ಎಲ್ಲ ಫುಲ್ ಒಂದು ಸರ್ತಿ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಇದು ಭಾರಿ ಕ್ವಿಕ್ಕಾಗಿ ಮಸ್ತಾಗಿ ಚಲೋ ಆಗ್ತದೆ. ಆಮೇಲೆ ಮಧ್ಯಾಹ್ನ ಲಂಚಿಗಂತೂ ಭಾಳ ಚಲೋ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನೊಂದು 2-3 ಸೀಟಿ ಹೊಡೆಸ್ಕೊಂಡ್ಬಿಟ್ವಿ ಅಂದರೆ ಜೀರಾ ರೈಸ್ ಅಲ್ಲಿ ರೆಡಿ ಆಗಿಬಿಡ್ತದೆ. ಈಗ ಇಲ್ಲಿ ದಾಲ್ ಮಾಡಬೇಕಲ್ಲ, ಅದಕ್ಕೆ ಒಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕೋತೀನಿ. ಇಲ್ಲೇ ಸಾಸಿವೆ ನಾನು ಯೂಸ್ ಮಾಡೋದಿಲ್ಲ, ಹೀಗಾಗಿ ಜೀರಿಗೆ ಹಾಕೋತೀನಿ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಕರಿಬೇವು ಹಾಕ್ಕೋತೀನಿ. ಆ ಕರಿಬೇವು ಚಟ್ಪಟ ಅಂತಂದು ಇದಾಗ್ಬಿಡ್ಬೇಕು, ಒಂಥರ ಕ್ರಿಸ್ಪಿ ಆಗಬೇಕು. ಆಮೇಲೆ ಒಂದು 3-4 ಹಸಿಮೆಣಸಿನ್ಕಾಯಿನ ಉದ್ದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟಿನಿ. ಅದೊಂಚೂರು ಬಾಡಿಸ್ಕೊಂಡ್ಬಿಡ್ತೀನಿ, ಅಂದರೆ ಬಾಡಿಸ್ಕೊಂಡ್ರೆ ಖಾರ ಬಿಡ್ತದೆ ಅಂತಂದು. ಆಮೇಲೆ ಇದಕ್ಕೆ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡೀನಿ. ಒಂದು ದಪ್ಪಾಗಿ ಇರುವಂಥದ್ದು ಈರುಳ್ಳಿನ ಹೆಚ್ಚಿಟ್ಕೊಂಡೀನಿ. ಇದನ್ನು ಫುಲ್ ಚೆಂದಾಗಿ ಬಾಡಿಸ್ಕೊಂಡು ಅದು ಟ್ರಾನ್ಸ್ಪರೆಂಟ್ ಕಲರಾಗಿ ಬಂದುಬಿಡ್ಬೇಕು ಈರುಳ್ಳಿ, ಆವಾಗ ಪರ್ಫೆಕ್ಟ್ ಆಗಿರ್ತದೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗಾರ್ಲಿಕ್ಕು ಮತ್ತು ಜಿಂಜರ್ ಪೇಸ್ಟ್ ಹಾಕೋತೀನಿ. ಅದು ಘಮ ಕೊಡ್ತದೆ ಅದು, ಯಾಕಂದರೆ ಇದು ನಾರ್ತ್ ಇಂಡಿಯನ್ ಡಿಶ್ ಅದ ಇದು, ಹೀಗಾಗಿ ಇದು ಸ್ವಲ್ಪ ಹಾಕ್ಕೊಂಡ್ರೆ ಚಲೋ ಇರ್ತದೆ. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇದು ಅರ್ಶಿಣ ಪುಡಿ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಈಗ ಇಷ್ಟು ರೆಡಿ ಆಗಿಬಿಡ್ತದೆ. ಈಗ ಇದಕ್ಕೆ ನಾ ಏನು ಮಾಡೀನಿ, ಅದು ಆರೆಂಜ್ ಕಲರ್ದು ತೊಗರಿ ಬೇಳೆ ಬರ್ತದೆ ನೋಡ್ರಿ, ಅದನ್ನು ನಾ ಇಲ್ಲೇ ಕುದಿಸ್ಕೊಂಡಿನಿ. ಕುದಿಸ್ಕೊಂಡು ಅದನ್ನು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಚೆಂದಾಗಿ ಮಾಡಿಕೊಂಡು ಈ ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಈ ಈರುಳ್ಳಿದೇನು ಪಾತ್ರೆ ಇತ್ತಲ್ಲ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇದನ್ನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಲೋ ಇಟ್ಕೊಳ್ರಿ, ಯಾಕಂದ್ರೆ ಜಲ್ದಿ ಸೀದು ಹೋಗ್ಬಿಡ್ತದೆ ಬರೀ ಈರುಳ್ಳಿ ಇರೋದ್ರಿಂದ. ಇವಾಗ ಇದಕ್ಕೆ ಇದು ಹಾಕೋತೀನಿ, ಬೇಕಾದಷ್ಟು ನೀರು ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ದಾಲ್ ರೆಡಿ ಆಗಿಬಿಡ್ತದೆ. ಈಗ ಇದು ಒಂದು ಸ್ವಲ್ಪ ಕುದಿಬೇಕಿದು, 1-2-3 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ರಿ, ಯಾಕಂದರೆ ನಾವಲ್ಲಿ ಜೀರಾ ರೈಸ್ಗೂ ಹಾಕ್ಕೊಂಡಿವಲ್ಲ, ಹೀಗಾಗಿ ಇದಕ್ಕೆ ದಾಲಿಗೆ ನೋಡಿಕೊಂಡು ಹಾಕ್ಕೊಳ್ರಿ. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ವಿ ಅಂತಂದ್ರೆ ದಾಲ್ ಇವಾಗ ಫುಲ್ ರೆಡಿ ಆಗಿಬಿಡ್ತದೆ. ನೋಡಿರಿ, ಅಷ್ಟರೊಳಗನ ಇಲ್ಲಿ ಇದನ್ನು ರೆಡಿ ಆಗಿಬಿಟ್ಟದ, ಜೀರಾ ರೈಸೂ ರೆಡಿ ಆಗಿಬಿಟ್ಟದ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಇದನ್ನು ನೋಡಿರಿ, ಅನ್ನ ಎಷ್ಟು ಮಸ್ತ್ ಉದುರಾಗಿ ಭಾಳ ಚಲೋ ಆಗ್ಯದ. ಆಮೇಲೆ ಫುಲ್ ಮೆತ್ತಗೂ ಆಗಿರಬಾರ್ದು ಇದು. ಈಗ ಇದನ್ನು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಆಮೇಲೆ ಜೊತೆಯಾಗಿ ಇದಕ್ಕೆ ದಾಲನ್ನು ಹಾಕ್ಕೊಂಡ್ಬಿಡ್ತೀನಿ. ಇದು ದಾಲು ಮತ್ತು ಜೀರಾ ರೈಸ್ ಅದಲ್ಲ, ಭಾರಿ ಮಸ್ತ್ ಕಾಂಬಿನೇಷನ್ ಅದ ಇದು. ಆಮೇಲೆ ಹೋಟೆಲ್ ಒಳಗೆಲ್ಲ ನಾವು ತಿಂದಿರ್ತೀವಿ. ಈಗ ನಾವು ಇದನ್ನು ಮನೆಯೊಳಗೆ ಸುಲಭವಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟೀನಿ ಸ್ನೇಹಿತರೆ. ಹೆಂಗಾಗ್ಯದ ಅಂತಂದು ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ನೀವು ಒಂದು ಸರ್ತಿ ಮಾಡಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.